ಹಾಯ್ ಎಲ್ಲೋ ನಮಸ್ತೆ ಸ್ನೇಹಿತರೆ, ಎಲ್ರಿಗೂ ಕೂಡ ಮತ್ತೊಮ್ಮೆ ನಿಮ್ಮ ಯೂಟ್ಯೂಬ್ ಚಾನಲ್ಗೆ ಪ್ರೀತಿಯ ಸ್ವಾಗತ. ಎಲ್ಲರಿಗೂ ಕೂಡ ದೀಪಾವಳಿ ಹಬ್ಬದ ಶುಭಾಶಯಗಳು. ಅಂಡ್ ಒನ್ ಥಿಂಗ್, ನಿನ್ನೆ ಕೂಡ ನಾನು ಹೇಳಿದ್ದೆ ಹಲವಾರು ವಿಷಯಗಳ ಬಗ್ಗೆ ನೋಟಿಫಿಕೇಶನ್ ರಿಲೇಟೆಡ್. ಅಂಡ್ ತುಂಬಾ ಜನ ಒಂದು ವಿಷಯದ ಬಗ್ಗೆ ತುಂಬಾ ಪ್ಯಾನಿಕ್ ಆಗಿದೆ. ಅದೇನು ಅಂತಂದ್ರೆ ಪೊಲೀಸ್ ನೇಮಕಾತಿ ಅಂದ್ರೆ PC ಆಗಿರ್ಬೋದು, PSI ಹುದ್ದೆಗಳ ನೇಮಕಾತಿಗೆ ಸಂಬಂಧಪಟ್ಟ ಹಾಗೆ ಒಂದಿಷ್ಟು ಹೇಳಿಕೆಗಳಿಂದ ನೀವು ಗೊಂದಲಕ್ಕೀಡಾಗಿದ್ದೀರಿ ಅನ್ನೋದು ಗೊತ್ತಿದೆ. ಸೊ ನಿನ್ನೆ ಯಾರು ನಮ್ಮ PSI ಕಿಟ್ಟಿ ಸರ್ ವಿಡಿಯೋವನ್ನ ಕೂಡ ನೋಡಿರ್ತೀರಾ, ಅದನ್ನು ಕೂಡ ನೋಡಿ. ಯಾಕಂತಂದ್ರೆ ನಿಮ್ಗೆ ಸ್ಪಷ್ಟವಾಗಿ ಒಂದು ಮಾಹಿತಿ ಸಿಗುತ್ತೆ ಯಾವ ರೀತಿ ಪೊಲೀಸ್ ಇಲಾಖೆಯಲ್ಲಿ ಹುದ್ದೆಗಳನ್ನ ಭರ್ತಿ ಮಾಡ್ಕೊಳ್ತಾರೆ ಅಂತ. ಅಂದ್ರೆ ಪೊಲೀಸ್ ಇಲಾಖೆಯಲ್ಲಿ ಎಷ್ಟೇ ಹುದ್ದೆಗಳು ಖಾಲಿ ಇದ್ರೂ ಕೂಡ ಎಲ್ಲವನ್ನೂ ಕೂಡ ಬಡ್ತಿ ಮೂಲಕವೇ ಮಾಡ್ಕೊಡಲ್ಲ. 70% ಆದ್ರೂ ಡೈರೆಕ್ಟ್ ರಿಕ್ರೂಟ್ಮೆಂಟ್ ಇರುತ್ತೆ, 30% ಅವರು ಪ್ರಮೋಷನ್ ಮಾಡ್ಕೊಳ್ತಾರೆ. ಹಂಗಾಗಿ ಆರ್ಥಿಕ ಇಲಾಖೆಯಿಂದ ಅನುಮೋದನೆ ಸಿಕ್ಕಿಲ್ಲ ಅನ್ನೋದು ಒಂದು ಬಿಟ್ರೆ ಇನ್ನು PSI ನೇಮಕಾತಿಗೆ ಬೇರೆ ಏನೂ ತೊಂದರೆ ಇಲ್ಲ. ಅದು ಇರ್ಬೋದು, ಅದು C&R ರೂಲ್ಸ್ ಕೂಡ ಇನ್ನೂ ಬಿಟ್ಟಿಲ್ಲ. ಹಂಗಾಗಿ ನೀವು ಯಾವುದೇ ಕಾರಣಕ್ಕೂ ಗೊಂದಲಕ್ಕೆ ಒಳಗಾಗಬೇಡಿ. 600 PSI ಹುದ್ದೆಗಳು, ಸಿವಿಲ್ PSI ಹುದ್ದೆಗಳು ಖಾಲಿ ಇದೆ. ಸೊ ಅದ್ರಲ್ಲಿ ಅವುಗಳನ್ನ ಭರ್ತಿ ಮಾಡ್ಕೊಳ್ಳೇಬೇಕು, ಬೇರೆ ಆಪ್ಷನ್ ಇಲ್ಲ. ಹಾಗಾಗಿ ನೇಮಕಾತಿ ಏನೋ ಆರಂಭ ಆಗುತ್ತೆ, ಸ್ವಲ್ಪ ತಡ ಇದೆ. ಈಗ ಸದ್ಯಕ್ಕೆ ಡಿಲೇ ಆಗ್ತಾ ಇದೆ ಹೊರತು ಕಂಪ್ಲೀಟ್ ಆಗಿ 1 year ನೇಮಕಾತಿ ಆಗಲ್ಲ, ಇನ್ನೂ 2 year ಆಗಲ್ಲ. ಇಂಥವೆಲ್ಲ ಕೇಳ್ಕೊಂಡು ಓದೋದನ್ನು ನಿಲ್ಲಿಸಿ ನೀವು ನಿಮ್ಮ ಶ್ರಮವನ್ನು ಹಾಳು ಮಾಡ್ಕೋಬೇಡಿ. ನಿಮ್ಮ ದೈಹಿಕ ಪರೀಕ್ಷೆ ತಯಾರಿ ಆಗಿರ್ಬೋದು ಆ್ಯಂಡ್ ನಿಮ್ಮ ಏನು ಪರೀಕ್ಷೆಗೆ, ಲಿಖಿತ ಪರೀಕ್ಷೆಗೆ ನೀವು ಮಾಡ್ತಾ ಇರುವಂಥ ತಯಾರಿಯನ್ನ ತುಂಬಾ ಎಫರ್ಟ್ ಹಾಕಿ ಮಾಡಿ. ಯಾಕೆ ಅಂತಂದ್ರೆ ಓದಬೇಕಾಗಿರೋ ನೀವು, ಪರೀಕ್ಷೆ ಬರೀಬೇಕಾಗಿರೋ ನೀವು. ಯಾರೋ ಏನೋ ಹೇಳಿದ ತಕ್ಷಣ ಬದಲಾಗಲ್ಲ, ಅಂಡ್ ಯಾರೋ ಏನೋ ಹೇಳಿದ ತಕ್ಷಣ ಸರ್ಕಾರ ಅದನ್ನು ಮಾಡಲ್ಲ. ಸರ್ಕಾರ ಏನು ಮಾಡಬೇಕು ಅದನ್ನೇ ಮಾಡುತ್ತೆ. ಅಂಡ್ ಸರ್ಕಾರಕ್ಕೂ ಕೂಡ ಗೊತ್ತು ಯಾವ ಟೈಮ್ಗೆ ಏನ್ ನೋಟಿಫಿಕೇಶನ್ ಮಾಡಬೇಕು, ಏನ್ ಬಿಡಬೇಕು ಅಂತೆಲ್ಲ ಅವ್ರಿಗೆ ಗೊತ್ತಿದೆ. ಅವ್ರು ಮಾಡ್ತಾರೆ, ಅವ್ರಿಗೆ ಒತ್ತಡ ಕೂಡ ಇರುತ್ತೆ. ಹಂಗಾಗಿ ನೀವು ನಿಮ್ಮ ಏನು ವಿಷಯ ಇದೆ ಪ್ರಿಪರೇಷನ್ ವಿಷಯದಲ್ಲಿ ಯಾವತ್ತೂ ಕೂಡ ಅದನ್ನ ಬೇರೆ ಏನೋ ವಿಚಾರಗಳಿಂದ ಡಿಸ್ಟ್ರಾಕ್ಷನ್ ಆಗಿ ನಿಲ್ಲಿಸುವಂಥದ್ದು ಅಥವಾ ಅದರಿಂದ ಕಡಿಮೆ ಮಾಡುವಂಥದ್ದು, ಪ್ರಿಪರೇಷನ್ನ ಸ್ಲೋ ಮಾಡುವಂಥದ್ದು ಅದೆಲ್ಲ ಮಾಡ್ಕೊಳ್ಬೇಡಿ. ಯಾಕೆ ಅಂತಂದ್ರೆ ಸಡನ್ ಆಗಿ ನೋಟಿಫಿಕೇಶನ್ ಆಯ್ತು ಅಂತಂದ್ರೆ ಎಕ್ಸಾಮ್ ಬರೀಬೇಕಾಗಿರೋರು ನೀವು. ಅಂಡ್ ಎಲ್ಲದಕ್ಕಿಂತ ಹೆಚ್ಚಾಗಿ ಯಾರೇ ಏನೇ ಹೋರಾಟ ಮಾಡಿದ್ರು, ಯಾರೇ ಏನೇ ಹೇಳಿದ್ರು ಕೂಡ ಅಲ್ಟಿಮೇಟ್ಲಿ ಸರ್ಕಾರ ಎಷ್ಟು ಹುದ್ದೆಗಳನ್ನ ಭರ್ತಿ ಮಾಡಬೇಕು, ಏನ್ ಮಾಡಬೇಕು ಅನ್ನೋದನ್ನ ಮೊದಲು ನಿರ್ಧಾರ ಮಾಡ್ಕೊಂಡಿರುತ್ತೆ. ಅದ್ರ ಪ್ರಕಾರವೇ ಅವ್ರು ಮಾಡ್ತಾರೆ. ಹಾಗಾಗಿ ಫೆಬ್ರವರಿ ತಿಂಗಳಿಂದ ಪೊಲೀಸ್ ಇಲಾಖೆ ನೇಮಕಾತಿಗಳು ಆರಂಭ ಆಗುತ್ತೆ ಅನ್ನುವಂಥ ಒಂದು ಮಾಹಿತಿ ಇದೆ. ಅಂದ್ರೆ ಪೊಲೀಸ್ ಕಾನ್ಸ್ಟೇಬಲ್ ಆಗಿರ್ಬೋದು, PS ಆಗಿರ್ಬೋದು, ಬೇರೆ ಬೇರೆ ಹುದ್ದೆಗಳನ್ನು. ಹಾಗಾಗಿ ನೀವೇನ್ ಮಾಡಿ, ಇಲ್ಲಿಂದ ಇನ್ನು ಉಳಿದಿರೋ ಸಮಯ ಎಷ್ಟಿದೆ, ಇನ್ನು 2-3 ತಿಂಗಳು ಇರ್ಬೋದೇನೋ. ಆ 3 ತಿಂಗಳನ್ನ ನೀವು ಸರಿಯಾಗಿ ಕರೆಕ್ಟ್ ಆಗಿ ನಿಮ್ಮ ಒಂದು ಸ್ಟ್ರಾಟಜಿಯನ್ನು ರೂಪಿಸ್ಕೊಳ್ಳಿ. ಎಲ್ಲಿ ಒಳ್ಳೆ ಗೈಡೆನ್ಸ್ ಸಿಗುತ್ತೆ, ಪಾಸಿಟಿವ್ ಮೈಂಡೆಡ್ ಪೀಪಲ್ಸ್ ಇರ್ತಾರೆ, ಅಂಥವ್ರ ಕಡೆ ಹೋಗಿ ಸರಿಯಾಗಿ ಗೈಡೆನ್ಸ್ ತೆಗೆದುಕೊಳ್ಳಿ. ಲೈಕ್ ನಮ್ಮ PSI ಕೃಷ್ಣಮೂರ್ತಿ ಸರ್ ಈಗಾಗಲೇ ಗುರುಕುಲ ಅಕಾಡೆಮಿ ಮೂಲಕ ಹಲವಾರು ಜನಕ್ಕೆ ಮಾರ್ಗದರ್ಶನ ಮಾಡ್ತಾ ಇದ್ದಾರೆ. ಸೊ ಅಂತಲ್ಲಿ ಹೋಗಿ ಒಳ್ಳೆ ಮಾಹಿತಿ, ಅಂದ್ರೆ ಸರಿಯಾದ ರೀತಿಯಲ್ಲಿ ಓದೋದಕ್ಕೆ ಏನ್ ನಿಮಗೆ ಮಾರ್ಗದರ್ಶನ ಬೇಕು ಅದನ್ನು ಪಡ್ಕೊಳ್ಳಿ. ನಿಮ್ಮ ಸುತ್ತಮುತ್ತಲು ಆಲ್ಮೋಸ್ಟ್ ಪಾಸಿಟಿವ್ ಅಟ್ಮಾಸ್ಫಿಯರ್ ಅನ್ನ ಇಟ್ಕೊಳ್ಳಿ. ಯಾಕೆ ಅಂತಂದ್ರೆ ಈ ಒಂದೊಂದು ಪ್ರಯತ್ನ ಕೂಡ ತುಂಬಾ ಇಂಪಾರ್ಟೆಂಟ್. ಈ ಬಾರಿ ನೀವು ಸೋತ್ರೆ ಮತ್ತೆ ನೋಟಿಫಿಕೇಶನ್ ಆಗೋದು ಯಾವಾಗೋ ಗೊತ್ತಿಲ್ಲ. ಹಾಗಾಗಿ ಯಾವ ವಿಷಯಗಳು, ಅನಗತ್ಯ ವಿಚಾರಗಳ ಬಗ್ಗೆ ಬೇಡ, ಆಯ್ತಾ. ನಾವು ಬಿಹಾರ ರಾಜ್ಯ ನೋಡಿ, ನೇಪಾಳ ನೋಡಿ, ನೇಪಾಳ ತರ ಜಂಜಟ್ ಹೋರಾಟ ಮಾಡ್ತೀವಿ, ಅದನ್ನ ಮಾಡ್ತೀವಿ ಅಂತೆಲ್ಲ ಹೋದ್ರೆ ಭವಿಷ್ಯ ಹಾಳಾಗುತ್ತೆ. ಈ ಹಿಂದೆ ಕೂಡ ಹಲವಾರು ಬಾರಿ ಆಗೋಗಿದೆ. ಸಿಂಧನೂರಿನಲ್ಲಿ PDO ಪರೀಕ್ಷೆ ಅಕ್ರಮ ಆದಾಗ ಬೀದಿಗಿಳಿದು ಹೋರಾಟ ಮಾಡದಂತ 12 ಜನ ಅಭ್ಯರ್ಥಿಗಳು, ಅಲ್ಲಿ ಬಹಳ ಜನ ಮಾಡಿದ್ರು. ಬಟ್ 12 ಜನರ ಮೇಲೆ FIR ಮಾಡಿದಾಗ ಯಾರು ಬಂದು ಆ 12 ಜನರ ಪರವಾಗಿ ನಿಂತ್ಕೊಳ್ಳಿಲ್ಲ, ಇವನ್ ಯಾರು ಕೂಡ. ಅಂಡ್ ಆ 12 ಜನ ಇವತ್ತು ಕೂಡ ಕೋರ್ಟ್ ಹಲ್ದಾಡ್ಕೊಂಡು ಕಷ್ಟಪಡ್ತಿದ್ದಾರೆ. ಅವ್ರನ್ನ ಅಟ್ಲೀಸ್ಟ್ ಹೋಗಿ ಸೌಜನ್ಯಕ್ಕೆ ಹೋಗಿ ಮಾತಾಡಿಸಿ ಏನಾಯ್ತು ಅಂತ ಕೇಳುವಂಥದ್ದು ಕೂಡ ಕೆಲವರು ಮಾಡಿಲ್ಲ. ಈಗೇನ್ ಕೆಲವರು ಹೇಳೋದಕ್ಕೆ ಬರ್ತಾರಲ್ಲ, ವಿಶೇಷವಾಗಿ ಕೆಲವೊಂದು ವಿಚಾರಗಳಲ್ಲಿ ಯಾರು ಬರಲ್ಲ. ಇನ್ ಕೆಲವರು ಹೇಳ್ತಾರೆ. ಅಂದ್ರೆ ಈಗ ಹೋರಾಟ ಮಾಡೋಕೆ ಹೋದವ್ರು ಮಾತ್ರ ಮಾಹಿತಿಗಳನ್ನ ಕೊಡ್ಬೇಕಂತೆ. ಅಂದ್ರೆ ಈಗ ಕೆಲವು ಯೂಟ್ಯೂಬರ್ಸ್ ಹೆಂಗೆ ಅಂತಂದ್ರೆ ಮಾಹಿತಿ ಪಡ್ಕೊಳ್ತಾರೆ, ಕೂತ್ಕೊಂಡೇ ಮಾಹಿತಿ ಕೊಡ್ತಾರೆ, ಹೋರಾಟಕ್ಕೆ ಬರಲ್ಲ ಅಂತ. ಅಂದ್ರೆ ಹೋರಾಟಕ್ಕೆ ಬಂದವ್ರು ಮಾತ್ರ ಮಾಹಿತಿ ಕೊಡ್ಬೇಕು ಅಥವಾ ಮಾಹಿತಿ ಕೊಡೋರು ಹೋರಾಟಕ್ಕೆ ಬರ್ಬೇಕು ಅನ್ನೋದು ಯಾವ್ದು ರೂಲ್ ಇಲ್ಲ. ಅಂಡ್ ಇನ್ಫಾರ್ಮೇಶನ್ ಯಾರ ಸೊತ್ತಲ್ಲ, ಅದು ಪ್ರತಿಯೊಬ್ಬರಿಗೂ ಕೂಡ ಮಾಹಿತಿಗಳು ಸಿಗುತ್ತೆ. ಇವಾಗ PSI ನೋಟಿಫಿಕೇಶನ್ ಆಯ್ತು ಅಂದ್ರೆ ಪ್ರತಿಯೊಬ್ಬರು ಅದ್ರ ವಿಡಿಯೋಗಳನ್ನ ಮಾಡ್ತಾರೆ. ಅದನ್ನ ನೀನೇ ಮಾಡ್ಬೇಕು, ಇಂಥವ್ರೇ ಮಾಡ್ಬೇಕು ಅಂತ ನಮ್ಮ ದೇಶದಲ್ಲಿ ಯಾವ ಕಾನೂನು ಕಟ್ಟಳೆಗಳಿಲ್ಲ. ಅಂಡ್ ಇಂಥವ್ರು ಮಾತ್ರ ಹೋರಾಟ ಮಾಡ್ಬೇಕು, ಇಂಥವ್ರು ಮಾತ್ರ ಒಂದು ಸಂಘಟನೆ ನಡೆಸಬೇಕು, ಇಂಥವ್ರು ಮಾತ್ರ ನಾಯಕರಾಗ್ಬೇಕು ಅಂತ ಎಲ್ಲೂ ಇಲ್ಲ. ಪ್ರತಿಯೊಬ್ಬರಿಗೂ ಕೂಡ ಆ ಒಂದು ಕ್ವಾಲಿಟೀಸ್ ಇದ್ರೆ, ಅದನ್ನ ಮಾಡ್ಬೇಕು ಅಂತ ಇದ್ರೆ ಆತ ಮಾಡ್ತಾನೆ. ಆತನಿಗೆ ಯಾವ ಅಡೆತಡೆಗಳು ಕೂಡ ಇರಲ್ಲ. ಹಾಗಾಗಿ ಯಾರ ವಿಷಯಕ್ಕೂ ಕೂಡ ಯಾರೋ ವೈಯಕ್ತಿಕ ವಿಚಾರಗಳಿಗೆ ಹೋಗುವಂಥದ್ದು ಅವಶ್ಯಕತೆ ಇಲ್ಲ. ಇವಾಗ ನಾನು ಮಾಡ್ತಾ ಇರೋಂಥ ಚಾನಲ್ಗೆ ಯಾರಪ್ಪ ದುಡ್ಡು ಹಾಕಿ ಅಥವಾ ಯಾರೋ ನನ್ನ ಮೊಬೈಲ್ಗೆ ಕರೆನ್ಸಿ ಹಾಕ್ಸಿ ಕೊಡ್ತಾ ಇಲ್ಲ. ಅದು ನನ್ನ ವೈಯಕ್ತಿಕ. ನಾನು ಸಾವಿರಾರು ವಿಷಯಗಳ ಬಗ್ಗೆ ಮಾತಾಡ್ತೀನಿ, ಇನ್ನೂ ಹಲವಾರು ವಿಷಯಗಳ ಬಗ್ಗೆ ಮಾಹಿತಿ ಹಂಚ್ಕೊಳ್ತೀನಿ. ಅದನ್ನು ಹೊರತುಪಡಿಸಿ ಬೇರೆ ಯಾರಿಗೋ ಏನೋ ಸಮಸ್ಯೆ ಆಗಿದೆ ಅಂದ ತಕ್ಷಣ ಅದನ್ನ ಬೇರೆ ರೀತಿಯಾಗಿ ವಿಷಯಗಳನ್ನು ಬಿಂಬಿಸುವಂಥದ್ದು ಸರಿಯಲ್ಲ.
ಅಂಡ್ ಎಲ್ಲದಕ್ಕಿಂತ ಹೆಚ್ಚಾಗಿ ಎಲ್ಲರನ್ನ ಬೆಳೆಸುವಂತ ಗುಣ ಇರಬೇಕು. ನಾನೊಬ್ಬನೇ ಬೆಳಿಬೇಕು, ನನ್ನಿಂದಾನೇ ಎಲ್ಲ ಅನ್ನೋ ಒಂದು ಸರ್ವಾಧಿಕಾರಿ ಗುಣ ಇದೆಯಲ್ಲ, ಅದು ಖಂಡಿತವಾಗಿ ಮನುಷ್ಯನನ್ನು ಯಾವತ್ತೂ ಕೂಡ ಉನ್ನತಿಗೆ ತೆಗೆದುಕೊಂಡು ಹೋಗಲ್ಲ, ಅದಂತೂ ಸ್ಪಷ್ಟ. ಅಂಡ್ ಯಾವತ್ತು ನಮ್ಮ ಜೊತೆ ನಿಂತು ನಮ್ಮನ್ನ ಬೆಳೆಸಿರ್ತಾರೋ, ಇವತ್ತು ಎಕ್ಸಾಂಪಲ್ ನೀವೆಲ್ಲ ಸಬ್ಸ್ಕ್ರೈಬರ್ಸ್ ನಂಗೆ ಸಪೋರ್ಟ್ ಮಾಡಿ ಬೆಳೆಸಿದಿರ, ನಾಳೆ ನಾನು ಯಾವತ್ತೂ ನಿಮ್ಗೆ ಕೃತಜ್ಞನಾಗಿರ್ಬೇಕು. ನನ್ನನ್ನು ಬೆಳೆಸ್ತವ್ರು ಯಾರು, ನಾನು ಎಂಥ ಸ್ಥಾನದಿಂದ ಬಂದೆ ಅಂತ. ಅದನ್ನ ಹೊರತುಪಡಿಸಿ ನಾನು ಒಂದು ಹಂತಕ್ಕೆ ಹೋದ ತಕ್ಷಣ ಇವ್ರು ಯಾರು ಅನ್ನೋ ರೀತಿ ವರ್ತಿಸಿದ್ರೆ ಖಂಡಿತವಾಗಿ ಮತ್ತೆ ನಾನು ಅದೇ ಜನರ ಹತ್ರ ಒಂದಿನ ಬರಬೇಕಾಗುತ್ತೆ. ಇದನ್ನು ಕೂಡ ಯಾರು ಮರಿಬಾರ್ದು. ಯಾಕೆ ಎಲ್ಲ ವಿಷಯಗಳನ್ನ ಹೇಳ್ತಾ ಇದ್ದೀನಿ ಅಂತಂದ್ರೆ, ನಮ್ಮ ಸಮಾಜದಲ್ಲಿ ಇವತ್ತು ಹಂಗಿದೆ ಪರಿಸ್ಥಿತಿ. ಕೆಲವೊಂದಿಷ್ಟು ಸ್ವಾರ್ಥ ಮನಸ್ಥಿತಿಗಳು ಹಿಂಗಿವೆ ಅಂದ್ರೆ, ಸ್ವಲ್ಪ ಏನೋ ಒಂದು ಒಳ್ಳೆ ಸ್ಥಾನಕ್ಕೆ ಅವನು ಹೋಗ್ತಾ ಇದ್ದಾನೆ ಅಂದ ತಕ್ಷಣ ಹೆಂಗಾದ್ರೂ ಮಾಡೋ ಒಂದು ಕಾಲಿಡೋದು, ಕೆಳಗಿಳಿಯೋದು, ಅವನ ಬಗ್ಗೆ ಇಳಿಸೋದು, ಆರೋಪಗಳನ್ನ ಮಾಡೋದು, ಅವನೇನೋ ಬೇರೆ ರೀತಿ ಅವನ ಬಗ್ಗೆ ಬಿಂಬಿಸೋದು, ಇವೆಲ್ಲ ಮಾಡ್ತಾರೆ. ಅವೆಲ್ಲ ಕಾಮನ್ ಆಗ್ಬಿಟ್ಟಿದೆ. ಹಾಗಾಗಿ ಯಾರು ಯಾವ್ದ್ರ ಬಗ್ಗೆ ಇನ್ಫಾರ್ಮೇಶನ್ ಹೇಳಿದ್ರು ನಿಮ್ಮಲ್ಲೂ ಕೂಡ ಒಂದು ಬುದ್ಧಿಶಕ್ತಿ ಇರುತ್ತೆ. ಅದನ್ನ ವಿವೇಚನೆ ಶಕ್ತಿಯನ್ನು ಉಪಯೋಗಿಸಿ ನೀವು ತಿಳ್ಕೊಳ್ಳಿ ಯಾವ್ದು ಸರಿ ಯಾವ್ದು ತಪ್ಪು ಏನಿದೆ ಅಂತ. ಪ್ರತಿಯೊಬ್ಬರಿಗೂ ಕೂಡ ಎಲ್ಲವೂ ಕೂಡ ಇರುತ್ತೆ, ಶಕ್ತಿ ಇರುತ್ತೆ. ಅಂಡ್ ನೀವು ಕೂಡ KPSC ಕಚೇರಿಗೆ ಹೋಗ್ಬೋದು, ಮನವಿ ಮಾಡ್ಕೊಳ್ಬೋದು, ನೀವು ಕೂಡ ರಿಸಲ್ಟ್ಗಳ ಬಗ್ಗೆ ತಿಳ್ಕೊಬೋದು. ಅಂಡ್ ಈವನ್ ನೀವು ಕೂಡ KSP ಹೋಗ್ಬೋದು, ಅಲ್ಲೂ ಕೂಡ ಮಾಹಿತಿ ಪಡಿಬೋದು. ಪ್ರತಿಯೊಬ್ಬರಿಗೂ ಇರುತ್ತೆ. ಯಾರೋ ಒಬ್ರು ಮಾಡಿದ ತಕ್ಷಣ ಅವರಿಗೆ ಜೈಕಾರ ಹಾಕೊಂಡು ಅದ ಮಾಡೋದು ಮಾತ್ರ ಶ್ರೇಷ್ಠ ಅನ್ನೋದಲ್ಲ. ಎಲ್ಲರೂ ಇದ್ರೆ ಮಾತ್ರ ಏನೋ ಒಂದು ಬೆಳೆಯೋದಕ್ಕೆ ಸಾಧ್ಯ. ಅಂದ್ರೆ ಎಲ್ಲರೂ ಸಪೋರ್ಟ್ ಇದ್ದಾಗ ಮಾತ್ರ. ಈಗ ನಾನೊಬ್ಬರೇ ನಿಂತ್ಕೊಂಡು ಇದನ್ನೆಲ್ಲ ಮಾಡ್ತೀನಿ ಅನ್ನೋದಕ್ಕೆ ಸಾಧ್ಯವೇ ಇಲ್ಲ. ಅಂಡ್ ನನ್ನಿಂದ ಎಲ್ಲ ಆಗುತ್ತೆ ಅನ್ನೋದು ಕೂಡ ಅಲ್ಲ. ಎಲ್ಲರೂ ಸಪೋರ್ಟ್ ಮಾಡಿದಾಗ ಮಾತ್ರ, ಎಲ್ಲರೂ ಕೈ ಜೋಡಿಸಿದಾಗ ಮಾತ್ರ ಒಂದು ಒಳ್ಳೆ ಕೆಲಸ ಆಗೋದಕ್ಕೆ ಸಾಧ್ಯ. ಹಾಗಾಗಿ ನೋಟಿಫಿಕೇಶನ್ ವಿಚಾರಗಳಾಗಿರ್ಬೋದು, ಕೋರ್ಟ್ ಕೇಸ್ ವಿಚಾರಗಳಾಗಿರ್ಬೋದು, ಏನು ಮಾಹಿತಿ ಇರುತ್ತೋ ಅದನ್ನ ಸ್ಪಷ್ಟವಾಗಿ ನಿಮ್ಗೆ ತಿಳಿಸುವಂತ ಕೆಲಸ ನಾನು ಮಾಡ್ತೀನಿ. ಅದನ್ನು ಹೊರತುಪಡಿಸಿ ನನ್ನಿಂದ ಎಲ್ಲ ಆಯ್ತು, ನಾನೇ ಅದನ್ನ ಮಾಡಿಸ್ತಾ ಇದ್ದೀನಿ ಅನ್ನುವಂಥದ್ದು ಯಾವತ್ತೂ ಕೂಡ ಇಲ್ಲ. ಹಂಗೇನಾದ್ರೂ ಮಾಡಿಸೋ ಹಾಗಿದ್ರೆ, ಹಂಗೆಲ್ಲ ಆಗೋಗಿದ್ರೆ ಇಷ್ಟೊತ್ತಿಗೆ ನಾನು ನೋಟಿಫಿಕೇಶನ್ ಮಾಡಿಸ್ಬಿಡ್ತಿದ್ದೆ. ಹಾಗಾಗಿ ಯಾರು ಯಾವ ವಿಷಯಗಳಿಗೂ ಕೂಡ ತಲೆ ಕೆಡದೆ ನಿಮ್ಮ ಒಂದು ಪ್ರಿಪ್ರೇಷನ್ ಏನಿದೆ ಅದನ್ನ ಮುಂದುವರಿಸಿ. ಎಲ್ಲರಿಗೂ ಒಳ್ಳೇದಾಗ.